ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್. ವೀಕ್ಷಕರೇ, ಇವತ್ತಿನ ವಿಡಿಯೋದೊಳಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇನಪ್ಪ ಅಂತ ಹೇಳಿದ್ರೆ, 2025ರಲ್ಲಿ ಬಾಬಾ ವಾಂಗ್ ಅವರ ಭವಿಷ್ಯವಾಣಿಗಳು ಯಾವೆಲ್ಲ ಅದಾವು ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಬಾ ವಾಂಗ್ ಅವರ ಭವಿಷ್ಯವಾಣಿಗಳು ಆಗಾಗ ಸುದ್ದಿ ಆಗ್ತಿರ್ತಾವೆ. ಇತ್ತೀಚೆಗಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ನುಡಿದಂತಹ ಭವಿಷ್ಯವಾಣಿಗಳು ಸಖತ್ ವೈರಲ್ ಆಗಿತ್ತು. ಹಾಗಾದರೆ ಬಾಬಾ ವಾಂಗ್ ಅವರು ಯಾರು ಅಂತ ಹೇಳಿದ್ರೆ, ಇವರು ಬಲ್ಗೇರಿಯಾದ ಅತ್ಯಂತ ಶ್ರೇಷ್ಠ ಭವಿಷ್ಯವಾಣಿ ಹೇಳುವಂತಹ ಒಬ್ಬ ಮಹಿಳೆಯಾಗಿದ್ದರು. ಆಮೇಲೆ ಇವರು 1966ರಲ್ಲಿ ಮರಣ ಹೊಂದಿದರು. ಆದರೆ ಇವರ ಅತೀಂದ್ರಿಯ ಶಕ್ತಿಗಳ ಮೂಲಕ 51ನೇ ಶತಮಾನದವರೆಗೂ ಭೂಮಿಯಲ್ಲಿ ಏನೆಲ್ಲ ಘಟನೆಗಳನ್ನು ನಡೀತಾವೆ ಅಂತ ಹೇಳಿ ಭವಿಷ್ಯವನ್ನು ಅವರು ಬರೆದಿಟ್ಟು ಹೋಗ್ಯಾರ. ನೋಡ್ರಿ, ಅವ್ರು ಇದುವರೆಗೂ ಬರೆದಂತಹ ಭವಿಷ್ಯವಾಣಿಗಳೆಲ್ಲ ನಿಜ ಆಗ್ಯಾವು. ಅವು ಯಾವ ಅಂತ ಹೇಳಿದ್ರೆ, ಕೋವಿಡ್ ಸಾಂಕ್ರಾಮಿಕ ರೋಗ, ಆಮೇಲೆ ಅಮೇರಿಕಾದ ಮೇಲೆ ಉಗ್ರರ ದಾಳಿ, ಜಪಾನ್ ಪ್ರವಾಹ, ಆರ್ಥಿಕ ಬಿಕ್ಕಟ್ಟು, ಇಂತಹ ಹಲವಾರು ಘಟನೆಗಳು ಅವರು ಬರೆದಂತಹದ್ದೆಲ್ಲ ಸತ್ಯ ಆಗೈತಿ. ಹಾಗಾದರೆ 2025ರಲ್ಲಿ ಏನೆಲ್ಲ ಘಟನೆಗಳು ನಡೀತಾವಂತ ಹೇಳಿ ಅವರು ಹೇಳ್ಯಾರ ಅಂಥೇಳಿ ಈಗ ನೋಡೋಣ. ನೋಡ್ರಿ, 2025ರಲ್ಲಿ ಬಾಬಾ ವಾಂಗ ಅವರು ನುಡಿದಂತಹ ಭವಿಷ್ಯವಾಣಿಗಳು ಯಾವ ಅಂತ ಹೇಳಿದ್ರೆ, ಮೊದಲನೇದಾಗಿ ಯುರೋಪಿನ ವಿನಾಶ ಆಗತ್ತಾ ಅಂತ ಹೇಳ್ಯಾರ. ಯುರೋಪಿನಲ್ಲಿ ಆಂತರಿಕ ಕಲಹಗಳು ಜಾಸ್ತಿ ಆಗುತ್ತಾ, ಭೀಕರ ಯುದ್ಧಗಳು ನಡೀತಾವು. ಇದರಿಂದಾಗಿ ಯುರೋಪ್ ಖಂಡದಲ್ಲಿ ಸಾಕಷ್ಟು ವಿನಾಶ ಸಂಭವಿಸ್ತೈತಿ. ಜೊತೆಗೆ ಜನಸಂಖ್ಯೆಯಲ್ಲಿ ಕುಸಿತ ಉಂಟಾಗುತ್ತೆ. ನಂತರದ ವರ್ಷಗಳಲ್ಲಿ ಜಗತ್ತು ಅವನತಿಯತ್ತ ಸಾಗುತ್ತಾ ಅಂಥೇಳಿ ಅವ್ರು ಹೇಳ್ಯಾರ. ಆಮೇಲೆ ಎಲಿಯನ್ಗಳೊಂದಿಗೆ ಮಾನವನ ಸಂಭಾಷಣೆ ನಡೀತೈತಿ ಅಂಥೇಳಿ ಹೇಳ್ಯಾರ. 2025ರಲ್ಲಿ ಪ್ರಮುಖವಾದ ಘಟನೆ ಅಂದರೆ ಇದು ಏನಂತ ಹೇಳಿದ್ರೆ, ಭೂಮಿಯಿಂದ ಹೊರಬರುವಂತಹ ಅನ್ಯ ಜೀವಿಗಳಂದ್ರೆ ಏಲಿಯನ್ಸ್ಗಳು. ಇಂತಹ ಏಲಿಯನ್ಸ್ಗಳೊಂದಿಗೆ ಮಾನವನು ಸಂಭಾಷಣೆ ನಡೆಸಲು ಯಶಸ್ವಿ ಆಗ್ತಾನ ಅಂಥೇಳಿ ಹೇಳ್ಯಾರ. ಎರಡು 2025ರ ಒಂದು ಭವಿಷ್ಯವಾಣಿ, ಪ್ರಮುಖವಾದ ಭವಿಷ್ಯವಾಣಿ ಅಂತ ಹೇಳಿದ್ರೆ, ಬಾಬಾ ವಾಂಗ್ ಅವರು ಹೇಳಿದಂಥ ಭವಿಷ್ಯವಾಣಿಯಲ್ಲಿ ಪ್ರಯೋಗಾಲಯದಲ್ಲಿ ಮಾನವನ ಅಂಗಾಂಗಗಳನ್ನು ತಯಾರಿಸಲಾಗುತ್ತಾ ಅಂತ ಹೇಳ್ಯಾರ. ಮುಂದಿನ ವರ್ಷದಲ್ಲಿ ಭಯಂಕರ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಭವಿಷ್ಯವನ್ನು ಹೇಳ್ಯಾರ. ಕ್ರಾಂತಿಕಾರಿ ಬದಲಾವಣೆ ನಡೀತೈತೆ ಅಂತ ಹೇಳ್ಯಾರ. ಅಂದರೆ ಮಾನವನ ಅಂಗಾಂಗಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುತ್ತಾ ಅಂತ ಹೇಳ್ಯಾರ. ಅಂದರೆ ಗುಣಪಡಿಸಲಾದಂತಹ ರೋಗಗಳಾದಂತಹ ಕ್ಯಾನ್ಸರ್ ಇತ್ತೀತರ ರೋಗಗಳಿಗೆ ಔಷಧಿಗಳನ್ನು ಕಂಡು ಹಿಡಿತಾರ ಅಂತ ಹೇಳ್ಯಾರ. 2025ರ ನಂತರ ಭವಿಷ್ಯ ತುಂಬ ಭಯಾನಕ ಆಗೈತಿ ಮತ್ತು ಮಾನವರು 2028ರಲ್ಲಿ ಶುಕ್ರನನ್ನು ತಲುಪಬಹುದು ಅಂತ ಹೇಳಿ ಭವಿಷ್ಯವನ್ನು ನುಡಿದಾರ. ಅಷ್ಟೇ ಅಲ್ಲದೆ 2033ರಲ್ಲಿ ಬೃಹತ್ ಮಂಜುಗಡ್ಡೆ ಕರಗಿ ಸಮುದ್ರದ ಮಟ್ಟ ಗಣನೀಯವಾಗಿ ಏರಿಕೆ ಆಗುತ್ತೆ ಅಂಥೇಳಿ ಭವಿಷ್ಯವನ್ನು ನುಡಿದಾರ. ಇದರಿಂದ ಸುನಾಮಿ ಸೃಷ್ಟಿಯಾಗಲಿದೆ, ಇಡೀ ಜಗತ್ತೇ ಮುಳುಗಬಹುದು ಅಂಥೇಳಿ ಭವಿಷ್ಯವನ್ನು ನುಡಿದಾರ. ಭೂಮಿಯ ಮೇಲೆ ಹವಾಮಾನ ವೈಪರೀತ್ಯಗಳು ಉಂಟಾಗುತ್ತೆ. ಬರಗಾಲದಿಂದ ಭೂಮಿ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಮನುಷ್ಯರ ಮೇಲೆ ಇದು ಬೀಳುತ್ತೆ. ಇದರಿಂದ ಮನುಕುಲ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ 5079ರ ಹೊತ್ತಿಗೆ ಪ್ರಪಂಚವು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಮತ್ತು ಮಾನವ ಜನಾಂಗವು ಸಂಪೂರ್ಣವಾಗಿ ನಾಶವಾಗುವಂತಹ ಸಮಯ ಅಂತ ಹೇಳಿ ಬಾಬಾ ವಾಂಗ್ ಅವರು ಭವಿಷ್ಯವನ್ನು ನುಡಿದಾರೆ. ಮತ್ತು ಬಾಬಾ ವಾಂಗ್ ಅವರು 2025ರಲ್ಲಿ ಯಾವ ಯಾವ ರಾಶಿಯವರಿಗೆ ಧನಲಾಭ ಇದೆ ಅಂತ ಹೇಳಿ ಸಹಿತ ಹೇಳ್ಯಾರ. ಅದರ ಪ್ರಕಾರ ಮೊದಲನೇದಾಗಿ ಮೇಷರಾಶಿಯವರಿಗೆ ಅತ್ಯಂತ ಧನಲಾಭ ಐತಿ. ಈ ವರ್ಷ ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಈ ರಾಶಿಯವರು ಹೆಚ್ಚಿನ ಸಂಪತ್ತನ್ನು ಗಳಿಸುವಂಥ ಅವಕಾಶ ಲಭಿಸುತ್ತೆ ಅವರಿಗೆ. ಆಮೇಲೆ ಈ ರಾಶಿಯವರು ಯಶಸ್ಸಿನ ಉತ್ತುಂಗವನ್ನು ಏರಬಹುದು. ಮೇಷರಾಶಿಯವರು ತಮಗೆ ಸಿಗುವಂಥ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅವರ ಆರ್ಥಿಕ ಲಾಭವನ್ನು, ಆರ್ಥಿಕ ಸಬಲತೆಯನ್ನು ಈ ವರ್ಷದಲ್ಲಿ ಹೊಂದಬಹುದು. ಅದೇ ರೀತಿ ಕುಂಭರಾಶಿಯವರಿಗೂ ಸಹಿತ ಈ ವರ್ಷ ಅಪಾರವಾದಂಥ ಯಶಸ್ಸನ್ನು ಗಳಿಸಿಕೊಡುವಂಥ ವರ್ಷ. ಈ ಕುಂಭರಾಶಿಯಲ್ಲಿ ಶನಿ ಪ್ರಬಲವಾದಂತಹ ಪ್ರಭಾವವನ್ನು ಉಂಟು ಮಾಡುವುದರಿಂದ ಈ ವರ್ಷ ಅವರಿಗೆ ಅತ್ಯಂತ ಲಾಭದಾಯಕವಾದಂತಹ ವರ್ಷ ಅಂತ ಹೇಳ್ಬೋದು. ಯಾವುದೇ ಕೆಲಸವನ್ನು ಧೈರ್ಯದಿಂದ ಕೈಗೆತ್ತಿಕೊಂಡು ಅದನ್ನು ಉತ್ತಮವಾದಂತಹ ಕ್ರಿಯೆಯಲ್ಲಿ ಅವರು ಮಾಡಿದರೆ ಅವರು ಯಶಸ್ಸನ್ನು ಹೊಂತಾರ ಅಂಥೇಳಿ ಬಾಬಾ ವಾಂಗ್ ಅವರು ಭವಿಷ್ಯವನ್ನು ನುಡಿದಾರ.
2025ರಲ್ಲಿ ವೃಷಭ ರಾಶಿಯವರಿಗೆ ಸಹಿತ ಅಪಾರವಾದ ಸುಖ ಸಂಪತ್ತು ಗಳಿಸುವಂತಹ ಸಾಧ್ಯತೆ ಇದೆ. ಅವರ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಆಮೇಲೆ ಹಲವು ವರ್ಷಗಳಿಂದ ಕನಸಾಗಿ ಇದ್ದಂತಹದ್ದು ಸಿಗುವಂತಹ ಚಾನ್ಸ್ ಐತಿ. ಆಮೇಲೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ಹೇಳಿ ಬಾಬಾ ವಾಂಗ್ ಅವರು ಭವಿಷ್ಯವನ್ನು ನುಡಿದಾರ. ಬಾಬಾ ವಾಂಗರ ಭವಿಷ್ಯವಾಣಿಯ ಪ್ರಕಾರ ಈ ವರ್ಷ 2025ರಲ್ಲಿ ಮೇಷರಾಶಿ, ವೃಷಭ ರಾಶಿ, ಕುಂಭರಾಶಿ ಮತ್ತು ಮಿಥುನ ರಾಶಿಯವರಿಗೆ ಅತ್ಯಂತ ಆರ್ಥಿಕ ಧನಲಾಭ ಉಂಟಾಗುತ್ತೆ ಅಂತ ಹೇಳಿ ಹೇಳ್ಯಾರ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅದುವರೆಗೂ ನಮಸ್ಕಾರ.